ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ಲರಿಗೂ ನೋಡಿ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿನ್ನೆ ಮ್ಯಾಚ್ ಏನ್ ಗುರು, CSK ನಾವು ಚೆನ್ನಾಗಿ ಬಡ್ದಂಗ್ ಬಡ್ದಾಕಾಗಿತ್ತು. ನಿನ್ನೆ ಮ್ಯಾಚ್ ಮಾತ್ರ ಸೂಪರ್ ಆಗಿತ್ತು. ಅದ್ರ ಬಗ್ಗೆ ಮಾತಾಡೋಣ ಅಂಡ್ ಇವತ್ತಿನ ಮ್ಯಾಚ್ ಬಗ್ಗೆನೂ ಮಾತಾಡೋಣ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ, ಲೆಟ್ಸ್ ಗೋ. ಓಕೆ, ನಿನ್ನೆ ಟಾಸ್ ವಿನ್ ಆಗಿದ್ದು CSK. ಋತುರಾಜ್ ಗಾಯಕ್ವಾಡ್ ಅವರು ಟಾಸ್ ವಿನ್ ಆಗಿ ಮೊದಲು ಬೌಲಿಂಗ್ ಚೂಸ್ ಮಾಡ್ತಾರೆ, ಯಾಕಂದ್ರೆ ಡ್ಯೂ ಫ್ಯಾಕ್ಟರ್ ಹೆವಿ ಇದೆ ಅಂತ. ಅದು ನಿಜವಾದ ಮಾಹಿತಿನೇ, ಯಾಕಂದ್ರೆ ಡ್ಯೂ ಫ್ಯಾಕ್ಟರ್ ಹೆವಿ ಇತ್ತು. ಬಟ್ ನಮ್ಮ ಟಾರ್ಗೆಟ್ 200+ ಕೊಟ್ರೆ ಅಲ್ಲಿ ಡಿಫೀಟ್ ಮಾಡೋದು ಕಷ್ಟ ಇದೆ ಅಂತ ನಮ್ಮ RCB ಅವರು ಬ್ಯಾಟಿಂಗ್ ನ ತುಂಬಾ ಅದ್ಭುತವಾಗಿ ಓಪನಿಂಗ್ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ಬಂದ ಸಾಲ್ಟ್ ಮತ್ತೆ ಕೊಹ್ಲಿ ಒಳ್ಳೆ ಅಡಿಪಾಯ ಹಾಕೊಡ್ತಾರೆ. ಬಟ್ ಧೋನಿ ಒಳ್ಳೆ ಸ್ಟಂಪ್ ರೀ, ಸಖತ್ತಾಗಿ ಮಾಡ್ತಾರೆ. ಏನ್ ಹಿಂಗೆ ಅವರು ಹಿಂದೆ ಕೀಪರ್ ಕೈಯಲ್ಲಿ, ಕೀಪರ್ ಆಲ್ಮೋಸ್ಟ್ ಏನ್ ಮಾಡ್ತಾರೆ ಹೇಳ್ರಿ, ಹಿಂದೆ ಎಳ್ಕೊಂಡು ಆಮೇಲೆ ಹಿಂಗೆ ಹಚ್ತಾರೆ. ಇವ್ರೇನಿಲ್ಲ, ಹಂಗೆ ಹಂಗೆ ಹಿಡಿಯೋದು ಹಂಗೆ ಹಚ್ಚೋದು. ನೀವು ಅಬ್ಸರ್ವ್ ಮಾಡಿ, ಎಲ್ಲ ಕೀಪರ್ ಬಾಲ್ ಬಂತು ಅಂದ್ರೆ ಕಲೆಕ್ಟ್ ಮಾಡ್ಕೊಂಡು ಒಂದ್ ಸ್ವಲ್ಪ ಬ್ಯಾಕ್ ಹೋಗಿ ಪುಷ್ ತಗೊಂತಾರೆ. ಇವ್ರು ಹಂಗೇನಿಲ್ಲ, ಹಿಂಗ್ ತಗೊಂಡ್ರಿ ಹಿಂಗ್ ಹಚ್ಚಿದ್ರು, ಹಿಂಗ್ ತಗೊಂಡ್ ನಮ್ ನೋಡ್ರಿ ಕೈ ಹೋಗುತ್ತೆ. ಅವ್ರೇನಿಲ್ಲ, ಅಲ್ಲೇ ಇರುತ್ತೆ ಅಲ್ಲೇ ಹಚ್ತಾರೆ. ಏನ್ ಬರೋದು ಟೆಕ್ನಿಕ್. ನೀವೇ ಕ್ಯಾಚ್ ಟೈಮ್ ಹಿಂಗ್ ಅಂದೇ ಅಂತೀವಿ. ನೋ, ಸೂಪರ್ ಆಗಿ ಸ್ಟಂಪ್ ಮಾಡ್ತಾರೆ ಧೋನಿ ಅವರು ಸಾಲ್ಟ್ ನ. ಮ್ಯಾಚ್ ಮಾತ್ರ ಎಕ್ಸ್ಟ್ರಾಡಿನರಿ ಆಗಿತ್ತು. ಅಂಡ್ ನಿನ್ನೆ CSK ಗೆ ಹೊಡೆತ ಬಿದ್ದಿದ್ರೆ ಕ್ಯಾಚಸ್ ಗಳು ಗುರು. ಪಟಿದಾರಿಗೆ ಎಷ್ಟು ಲೈಫ್, ಬ್ಯಾಕ್ ಟು ಬ್ಯಾಕ್ ಕ್ಯಾಚ್ ಗಳನ್ನ ಬಿಡ್ತಾ ಇದಾರೆ. ಅವ್ರು 17-18 ರನ್ ಇದ್ದಾಗಲೇ 2-3 ಕ್ಯಾಚ್ ಬಿಟ್ರು ಅವರು. ಅಂದ್ರೆ ಅವ್ರು 50 ಹೊಡಿತಾರೆ ಅಂದ್ರೆ 30 ರನ್ 32 ರನ್ ಶಾರ್ಟೇಜ್ ಕ್ಯಾಚ್ ಹಿಡ್ಬಿಟ್ಟಿದ್ರೆ ಮ್ಯಾಚ್ ಎಲ್ಲಿಗೆ ಹೋಗ್ಬಿಡೋದು ಹೇಳ್ರಿ, ಯೋಚನೆ ಮಾಡಿ, ಹೇಳಕ್ಕಾಗಲ್ಲ. ಕೊಹ್ಲಿ ಬೇರೆ ಬ್ಯಾಕ್ ಟು ಬ್ಯಾಕ್, ಕೊಹ್ಲಿ ಅವ್ರು ಆಟ ಹೋಗ್ಬಿಟ್ರು ಆಮೇಲೆ. ಸೊ ಕಷ್ಟ ಇತ್ತು. ಬಟ್ ರಜತ್ ಪಟಿದಾರ್ ಕ್ಯಾಚ್ ಕೊಟ್ಟು ಎಲ್ಲ ಡ್ರಾಪ್ ಆಯ್ತು. ಅದು ನೆಕ್ಸ್ಟ್ ಓವರ್ ಏನೋ ಕೊಹ್ಲಿ ಅವ್ರು ಕ್ಯಾಚ್ ಕೊಟ್ಟು ಹೋಗ್ಬಿಡ್ತಾರೆ. ಏನಾದ್ರು ಪಟಿದಾರ್ ವಿಕೆಟ್ ಬಿದ್ದು ಕೊಹ್ಲಿನೂ ಹೋಗ್ಬಿಟ್ಟಿದ್ರೆ ಮ್ಯಾಚ್ ತುಂಬಾ ಕಷ್ಟಕರವಾಗಿರ್ತಿತ್ತು. ನೆನ್ನೆ ಮ್ಯಾಚ್ ಮಾತ್ರ ಸಖತ್ತಾಗಿತ್ತು. ಬಟ್ ಅದ್ ಹೇಳ್ತಾರಲ್ಲ ಡೈಲಾಗು, ಕ್ಯಾಚಸ್ ಇನ್ ಮ್ಯಾಚಸ್ ಅಂತ. ನಿನ್ನೆ CSK ಅವರು ಅದನ್ನ ಮಾಡ್ಲಿಲ್ಲ, ಕ್ಯಾಚ್ ಗಳನ್ನ ಬಿಟ್ರು. ಅಂಡ್ ಫೀಲ್ಡಿಂಗು ಅಷ್ಟೇ ಕಷ್ಟ ಇದ್ದಿದ್ದು. ಪಟಿದಾರ್ ಅವರು 50 ಮಾಡ್ತಾರೆ. ಕೊಹ್ಲಿ ಅವರು ಅವ್ರಿಗೆ ಕೊಟ್ಟಿರೋ ಜಾಬ್ನ ನೀಟಾಗಿ ಅವರು ವಹಿಸ್ತಾರೆ. ಅಂಡ್ ನೆಕ್ಸ್ಟ್ ಬಂದಿದ್ದು ನಮ್ಮ DDP ದೇವದತ್ ಪಡಿಕ್ಕಲ್. ಸೂಪರ್ ಆಗಿ ಬ್ಯಾಟಿಂಗ್ ಮಾಡಿದ್ರು. ಅವ್ರಿಗೆ ಕೊಟ್ಟಿದ್ ರೋಲ್ ಏನಂದ್ರೆ ದಡ ಬಡ ಹುಚ್ಚನಾಗಿ ಹೊಡೆದಂಗ್ ಹೊಡಿ ಅಂತ. ಅಣ್ಣ ಬರ್ತಿದಂಗೆ 6ಗಳು 4ಗಳು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು. ನಾನೆಲ್ಲ 50 ಮಾಡ್ಬಿಡ್ತಾರೆ ಅನ್ಕೊಂಡೆ. ಅವರು 30+ ರನ್ಸ್ ಹೊಡೆದ್ರು. ಹೊಡೆದ್ಬಿಡೋರು ಅವ್ರು. ನೆನ್ನೆ DDPನೂ ಇದ್ಬಿಟ್ಟಿದ್ರೆ 200 ಆರಾಮಾಗಿ ಕ್ರಾಸ್ ಆಗೋದು. ರಜತ್ ಪಟಿದಾರ್ ಸ್ಪಿನ್ ಟ್ರ್ಯಾಕ್ ಅಷ್ಟು ಈಸಿಯಾಗಿ ಹೊಡೆಯಕ್ ಆಗ್ತಿರ್ಲಿಲ್ಲ, ಅದನ್ನ ಹೇಳಿದ್ರು ಇಂಟರ್ವ್ಯೂ ಅಲ್ಲಿ. ಆದ್ರೂ ಹಂಗು ಹಿಂಗು ಮಾಡಿ 197 ಟಾರ್ಗೆಟ್. ಏನ್ ಗುರು, ಮ್ಯಾಚ್ ಮಾತ್ರ ಸೂಪರ್ ಆಗಿತ್ತು. ಟೀಮ್ ಡೇವಿಡ್ ಏನ್ ಗುರು, ಬರ್ತಿದ್ದಂಗೆ ಸ್ಯಾಮ್ ಕರನ್ಗೆ, ಯಾಕಂದ್ರೆ 18th ಓವರ್ ಅಲ್ಲ 19th ಓವರ್ ಐ ಥಿಂಕ್ ಪತಿರಾಣ ಮೇಡ್ ಇನ್ ವಿಕೆಟ್ ಓವರ್ ಮಾಡ್ತಾರೆ. ಒಂದೇ ಒಂದ್ ವೈಡ್ ಹಾಕಿರೋದ್ ಬಿಟ್ರೆ ಫುಲ್ ಒಂದ್ ವಿಕೆಟ್ ತೆಗಿತಾರೆ. ಆಮೇಲೆ 1 ರನ್ ಹೊಡ್ಸ್ಕೊಳ್ಳಲ್ಲ, ಒಂದ್ ವೈಡ್ ಹಾಕ್ತಾರೆ. ಅದ್ ಬಿಟ್ರೆ ನೆಕ್ಸ್ಟ್ ಓವರ್ ಅಲ್ಲಿ ಟೀಮ್ ಡೇವಿಡ್, ಯಾಕಂದ್ರೆ ಅವ್ರಿಗೆ ಸ್ಟ್ರೈಕ್ ಸಿಕ್ಕಿರಲ್ಲ, ಎಲ್ಲ ಅಲ್ಲೇ ಔಟ್ ಆಗಿದ್ದು, ಹಂಗೆ ಅವ್ನು ಡಾಟ್ ಮಾಡಿದ್ದಾಗುತ್ತೆ. ನೆಕ್ಸ್ಟ್ ಓವರ್ ಮಾತ್ರ ಟೀಮ್ ಡೇವಿಡ್ ಫಸ್ಟ್ 2 ಬಾಲ್ ಡಾಟ್, ಆಮೇಲೆ 3 ಬಾಲ್ 6, ಲಾಸ್ಟ್ ಬಾಲ್ ಡಾಟ್. ಅಲ್ಲಿಗೆ ರಿಕವರ್ ಮಾಡ್ಬಿಟ್ರಲ್ಲ. ಇನ್ನೊಂದ್ 6 ಹೋಗಿದ್ರೆ 200 ಕ್ರಾಸ್ ಆಗ್ಬಿಡೋದು. ಸೊ ಸೂಪರ್ ಆಗಿತ್ತು. ನೆನ್ನೆ ಬ್ಯಾಟಿಂಗ್ ಮಾತ್ರ ಜಿತೇಶ್ ಶರ್ಮಾ ಕೂಡ ಒಂದು ಶಾಟ್ ಹೊಡಿತಾರ್ರಿ ಸ್ಪಿನ್ಗೆ, ನೂರ್ ಅಹಮದ್ಗೆ. ಸೂಪರ್ ಗಿಲಿಗಿಲಿ ಆಗಿತ್ತದು ಆ ಶಾಟ್ ಮಾತ್ರ. ಸೂಪರ್ ಆಗಿ ಆಡಿದ್ದಾರೆ. ಬ್ಯಾಟಿಂಗ್ ಅಂತೂ ಗುರು, ನಮ್ಮವ್ರು 85 ಇದ್ರು ನಮ್ಮವ್ರು ಹೊಡಿತಾರ ಗುರು 180 190 ಅಂತ. ನಾವು ಆರಾಮಾಗಿ ಕೂಲಾಗಿ ಕುತ್ಕೋಬಹುದು, ಯಾಕಂದ್ರೆ ಅಷ್ಟು ಬ್ಯಾಟಿಂಗ್ ಡೆಪ್ತ್ ಇದೆ ನಮ್ಮ RCB ಟೀಮ್ ಅಲ್ಲಿ. ಅಂಡ್ ನಮ್ಮ ಟಾರ್ಗೆಟ್ ಬಂದು 197. ಬ್ಯಾಟಿಂಗು ತುಂಬಾ ಚೆನ್ನಾಗಿ ಆಡಿದ್ರು. ಅವ್ರ ಕಡೆ ನೂರ್ ಅಹಮದ್ ಕೂಡ ಒಳ್ಳೆ ಬೌಲಿಂಗ್ ಮಾಡಿದ್ರು. ಅಂಡ್ ಖಲೀಲ್ ಅಹಮದ್ ಕೂಡ ಒಳ್ಳೆ ಬೌಲ್ ಮಾಡಿದ್ರು ಅಂತ ಹೇಳ್ಬೋದು, ಯಾಕಂದ್ರೆ ಒಳ್ಳೆ ಬೌಲಿಂಗ್ ಮಾಡಿದ್ರು, ಒಳ್ಳೆ ಲೈನ್ ಅಂಡ್ ಲೆಂತ್ ಮೇಂಟೈನ್ ಮಾಡಿದ್ರು. ಆದ್ರೂ ನಮ್ಮ ಹುಲಿಗಳು ಬಿಡ್ಲಿಲ್ಲ. ಟಾರ್ಗೆಟ್ ನ 197 ಟಾರ್ಗೆಟ್ ಕೊಟ್ರು. ಅಂಡ್ ಇದನ್ನ ಟಾರ್ಗೆಟ್ ನ ಬೆನ್ನತ್ತಿದ CSK ಟೀಮ್ ದಡ ಬಡ ಅಂತ ಎಸೆಲ್ವುಡ್ 2 ವಿಕೆಟ್, ಭುವನೇಶ್ವರ್ 1 ವಿಕೆಟ್,
ಚಿತ್ತಾಲ್ ಪತಾಲ್ ಆಗೋಗ್ಬಿಡ್ತು ಟೀಮು. ಬೌಲಿಂಗ್ ಅಂತೂ ರಜತ್ ಪಟಿದಾರ್ ಅವರಿಗೆ ತುಂಬಾ ಆಪ್ಷನ್ ಇದೆ. ಇನ್ನು ಕೃಣಾಲ್ ಪಾಂಡ್ಯನ ಆಡ್ಸೇ ಇಲ್ಲ. 15ನೇ ಓವರ್ ಬಂದು ಇನ್ನು ಅಣ್ಣ ಬಂದಿಲ್ಲ ಕೃಣಾಲ್ ಪಾಂಡ್ಯ. ಅಲ್ಲಿಗೆ ಅವ್ರ ಮ್ಯಾಚ್ ಆಲ್ರೆಡಿ ಡಮಾರ್ ಹಾಕೋಗಿತ್ತು. ಅಂದ್ರೆ ಈ ಸರಿ ನಮ್ಮ ಬೌಲಿಂಗ್ ಸ್ಟ್ರೆಂತ್ ಹೇಗಿರ್ಬೋದು. ಲಿವಿಂಗ್ಸ್ಟನ್ ಬೌಲಿಂಗ್ ಮಾಡ್ತಾರೆ, ಸೂಪರ್ ಆಗಿ ಮಾಡಿದ್ರು ಬೌಲಿಂಗ್ ಮಾತ್ರ. ಅವರು ಒಳ್ಳೆ ಎಕನಾಮಿ ಇಟ್ಕೊಂಡು ವಿಕೆಟ್ ಗಳು ತಕ್ಕೊಟ್ರು. ಭುವಿ, ಹೆಜಲ್ವುಡ್, ಯಶ್ ದಯಾಳು ಸ್ಲೋವರ್ ಅನ್ನು, ಶ್ರೇಯಸ್ ಶರ್ಮಾ, ಯಪ್ಪ, ಕೃಣಾಲ್ ಪಾಂಡ್ಯ, ಇನ್ನೇನ್ ಬೇಕು ಗುರು. 6 ಜನ ಒಳ್ಳೆ ಬೌಲರು. ಇನ್ನೇನು ನಮ್ಗೆ ಅಂತ ತಲೆ ಬಿಸಿನೇ ಇಲ್ಲ. ಕೃಣಾಲು, ಲಿವಿಂಗ್ಸ್ಟನ್, ಹೆಜಲ್ವುಡ್, ದಯಾಳು, ಭುವಿ, ಸುಯೇಶ್ ಶರ್ಮಾ 6ನೇ ಬೌಲರು. ಇನ್ನು ಬಿಟ್ರೆ ಬೇರೆ ಯಾರಾದ್ರೂ ಬೌಲಿಂಗ್ ಮಾಡ್ಬಿಡ್ತಾರೆ, ಹಂಗಿದೆ ಟೀಮ್ ಮಾತ್ರ. ಸೂಪರ್ ಆಗಿದೆ ಟೀಮ್ ಇದು. ಟೀಮ್ ಡೇವಿಡ್ ಬೌಲಿಂಗ್ ಮಾಡ್ತಾರೆ, ಅವರಿಗೂ ಇನ್ನು ಸಿಕ್ಕಿಲ್ಲ. ಯಾಕಂದ್ರೆ ನೆನ್ನೆ ಸ್ಪಿನ್ ಇದರಿಂದ ಟೀಮ್ ಡೇವಿಡ್ ಬಿಟ್ಟರೆ ಒಂದ್ 2 ಓವರ್ ಹಾಕೊಡ್ತಾರೆ. ಮೀಡಿಯಂ ಫಾಸ್ಟ್ ಇದೆ ಅವ್ರದ್ದು ಬೌಲಿಂಗು. ಸೊ ಬೌಲಿಂಗ್ ಮಾತ್ರ ಸೂಪರ್ ಆಗಿದೆ. ರಜತ್ ಪಟಿದಾರ್ಗೆ ತುಂಬಾ ಆಯ್ಕೆಗಳಿದೆ, ಯಾರನ್ನ ಬೇಕಾದ್ರೂ ಆಡಿಸ್ಬೋದು. ಏನಾದ್ರು ತುಂಬಾ ರನ್ಸ್ ಹೊಡಿತಿದಾರೆ ಅಂದ್ರೆ ಆಪ್ಷನ್ಸ್ ಗಳು ತುಂಬಾ ಇದೆ. ಯಾರನ್ನಾದ್ರು ಚೇಂಜ್ ಮಾಡ್ಬೋದು, ಇಲ್ಲ ಏನೋ ಒಂದು ಆಟ ಆಡಿಸ್ತಾರೆ. ಒಟ್ಟು ಈ ಸಲ ಟೀಮ್ ಮಾತ್ರ ಫುಲ್ ಬ್ಯಾಲೆನ್ಸಿಂಗ್ ಆಗಿದೆ. ನೆನ್ನೆ ಬ್ಯಾಟಿಂಗ್ ನೋಡಿದ್ರಲ್ಲ, ಸೂಪರ್ ಆಗಿ ಆಡಿದ್ರು. ಬೌಲಿಂಗು ಸೂಪರ್ ಆಗಿ ಮಾಡಿದ್ರು. ಸೊ ನೆನ್ನೆ ಮ್ಯಾಚ್ ನಮ್ ಕಡೆ ಆಗಿದೆ. ಯಾಕಂದ್ರೆ 2008 ಅಲ್ಲಿ ನಾವು ಚೆನ್ನೈಗೆ ಹೋಗಿ ಚೆನ್ನೈಯಲ್ಲಿ ಅವ್ರ ಮೇಲೆ ಹೊಡೆದಿರೋದು. ಅದು ಬಿಟ್ರೆ ಇಷ್ಟು ವರ್ಷಗಳಿಂದ ನಾವು ಚೆನ್ನೈಗೆ ಹೋಗಿ ಒಂದು ಸಲಿನೂ ವಿನ್ ಆಗಿರ್ಲಿಲ್ಲ. 2008 ಲಾಸ್ಟ್ ವಿನ್ ಆಗಿದ್ದು. 17 ವರ್ಷ ಆದ್ಮೇಲೆ ಮತ್ತೆ ನಮ್ಮ ತಂಡ ಚೆನ್ನೈಯವ್ರ ಮೇಲೆ ಹೋಗಿ ಚೆನ್ನೈಗೆ ನೀರ್ ಕುಡಿಸ್ ಬಂದಿದ್ದಾರೆ. ಅವ್ರು ನೀರ್ ಕೇಳ್ತಾ ಇದ್ರು, ನಮ್ಮವ್ರು ನೀರೇ ಕುಡಿಸ್ ಬಂದವ್ರೆ. ಸರಿ ತಗೊಳ್ರಿ, ನೀರ್ ತುಂಬಾ ಕೇಳ್ತಿದ್ರಿ ಅಂತ ನೀರೇ ಕುಡ್ಸ್ ಹೋಗಿದ್ರು. ಸೊ ನೀರ್ ಕುಡ್ಸಿರೋದಕ್ಕೆ ನಮ್ಮ ಅಭಿಮಾನಿಗಳೆಲ್ಲ ಫುಲ್ ರೊಚ್ಚಿಗೆದ್ದು, ಏನ್ ಸ್ಟೇಟಸ್ ಅಂತೀರಾ, ಹೋಗ್ರ ಆಯ್ತು ಮುಗಿರೋ ಮಲ್ಕೋ ಹೋಗ್ರು, 15ನೇ ಅವರಿಗೆ ಮಲ್ಕೋ ಹೋಗ್ರ ಸಾಕು ಅಂತ ಮೀಮ್ಸ್ ಗಳು. ಯಪ್ಪ ಸಾಕಾಗಿತ್ತು ನೆನ್ನೆ ಮ್ಯಾಚ್. ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋಣ. ಇವತ್ತಿನ ಮ್ಯಾಚ್ ಇರೋದು ಮುಂಬೈ ಇಂಡಿಯನ್ಸ್ ವರ್ಸಸ್ ಜಿಟಿ ಅವರು ಅಲ್ಲಿ ಒಂದ್ ಮ್ಯಾಚ್ ಸೋತಿದ್ದಾರೆ, ಮುಂಬೈ ಅವರು ಒಂದ್ ಮ್ಯಾಚ್ ಸೋತಿದ್ದಾರೆ. 2 ಟೀಮ್ ಸೋತ್ ಬಿಟ್ಟು ಬರ್ತಾ ಇದೆ. ಇವತ್ತಿನ ಮ್ಯಾಚ್ ತುಂಬಾ ಪೈಪೋಟಿಯಾಗಿರುತ್ತೆ, ಯಾಕಂದ್ರೆ 2 ಕಡೆನೂ ಒಳ್ಳೆ ಟೀಮ್ ಇದೆ. ಅಂಡ್ ಹಾರ್ದಿಕ್ ಪಾಂಡ್ಯ ಇವತ್ತಿಂದ ಟೀಮ್ ಅಲ್ಲಿ ಇರ್ತಾರೆ, ಅವರೇ ಕ್ಯಾಪ್ಟನ್ಶಿಪ್ ಲೀಡ್ ಮಾಡ್ತಾರೆ. ಸೊ ಬೌಲಿಂಗ್ ಮಾತ್ರ ಸೂಪರ್ ಆಗಿದೆ. ವಿಘ್ನೇಶ್ ಪುತ್ತೂರ್ ಆ ಹುಡುಗನ ಮೇಲೆ ಕಣ್ಣಿಡ್ಲೇಬೇಕು. ಅವನ್ನ ಅಷ್ಟು ಈಸಿಯಾಗಿ ತಗೊಳಂಗಿಲ್ಲ. ಅವನೇ ವಿಕೆಟ್ ಟೇಕರ್ ಆಗೋದು ಇವತ್ತಿನ ಮ್ಯಾಚ್ ಅಲ್ಲಿ. ಯಾಕಂದ್ರೆ ನಡೀತಿರೋದು ಅಹಮದಾಬಾದ್ ಗ್ರೌಂಡ್ ಅನ್ಸುತ್ತೆ. ಸೊ ಅಲ್ಲಿ ನಡೀತಿದೆ ಅಂದ್ಮೇಲೆ ಗ್ರೌಂಡ್ ದೊಡ್ಡದಾಗಿರುತ್ತೆ, ಕ್ಯಾಚಸ್ ಗಳಾಗೋ ಚಾನ್ಸಸ್ ಜಾಸ್ತಿ, ಅವನಿಗೆ ವಿಕೆಟ್ ಬೀಳೋದು ಜಾಸ್ತಿ. ಅದು ಬಿಟ್ರೆ ಹಾರ್ದಿಕ್ ಪಾಂಡ್ಯ ಬೌಲಿಂಗ್ ಇದೆ, ಟ್ರೆಂಟ್ ಬೋಲ್ಟ್ ಇದಾರೆ, ದೀಪಕ್ ಚಹರ್ ಇದಾರೆ. ಇನ್ನೇನ್ ಬೇಕು ಟೀಮ್ ಅಲ್ಲಿ. ಬೌಲಿಂಗ್ ಈಗ ಸ್ಟ್ರಾಂಗ್ ಆಯ್ತು, ಯಾಕಂದ್ರೆ ಹಾರ್ದಿಕ್ ಪಾಂಡ್ಯ ಬಂದ್ಮೇಲೆ ಆ ಬ್ಯಾಲೆನ್ಸಿಂಗ್ ಸಿಕ್ತು. ಬ್ಯಾಟಿಂಗ್ ಲೈನಪ್ ಒಂದು ಸ್ಟ್ರಾಂಗ್ ಇದು ಬೇಸ್ಮೆಂಟ್ ಸಿಕ್ಕಂಗಾಯ್ತು. ಅಂಡ್ ಜಿಟಿ ಕಡೆನೂ ಒಳ್ಳೆ ಟೀಮ್ ಇದೆ. ಜಸ್ಟ್ ಮಿಸ್ ಅಲ್ಲಿ ಸೋತಿದ್ರು ಮೊನ್ನೆ ಮ್ಯಾಚ್ ಅಲ್ಲಿ. ಸೊ ಇವತ್ತು ಆಗದ್ ಬೇಡ, ಒಳ್ಳೆ ಪೈಪೋಟಿ ಇರ್ಲಿ. ಶುಭ್ಮನ್ ಗಿಲ್ಲು, ಸಾಯಿ ಸುದರ್ಶನ್ ಒಳ್ಳೆ ಓಪನಿಂಗ್ ತಂದ್ಕೊಡ್ಲಿ. ಈ ಮ್ಯಾಚ್ ನಮ್ಮ ಜಿಟಿ ಅವ್ರು ಗೆಲ್ತಾರೆ ಅನಿಸ್ತಾ ಇದೆ ನನಗೆ ಇವತ್ತು. ನಿಮಗೇನ್ ಅನಿಸ್ತಾ ಇದೆ ಪ್ರಿಡಿಕ್ಟ್ ಮಾಡಿ. ನಿನ್ನೆ ಪ್ರೊಡಿಕ್ಷನ್ ಡನ್ ಆಗಿದೆ, RCB ಗೆದ್ದಿದ್ದಾರೆ. ಇವತ್ತಿನ ಮ್ಯಾಚ್ ಬಂದು ಜಿಟಿ ಗೆಲ್ತಾರೆ. ಸೊ ಇವತ್ ಯಾರು ಗೆಲ್ತಾರೆ ಅಂತ ನಿಮಗೇನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ. ಇವತ್ತು ಯಾರು ಮ್ಯಾಚ್ ಗೆಲ್ತಾರೆ? ಸೊ ನಮಗೆ ಅನಿಸ್ತಾ ಇರೋದು ಇವತ್ತು ಜಿಟಿ ಗುಜರಾತ್ ವಿನ್ ಆಗುತ್ತೆ ಅನಿಸ್ತಾ ಇದೆ. ನಿಮ್ಮ ಅನಿಸಿಕೆಯನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ. ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ಆಂಜನೇಯ, ಜೈ RCB. ಧನ್ಯವಾದಗಳು.